ಬಾ ಬೆಟ್ಟ ಬಾ. ಹಾ ಸರ್ಕಳೆ ಸರ್ಕಳೆ. ಊರಾಚಿರುವ ಸರ್ಕಾರಿ ಸ್ವಾಮ್ಯದ ಗ್ರಾನೈಟ್ ಕ್ವಾರಿಯನ್ನು ಸಾರ್ವಜನಿಕ ಹರಾಜು ಕರೆಯಲಾಗಿದೆ. ಸರ್ಕಾರಿ ಬೀಟ್ 1 ಲಕ್ಷ ರೂಪಾಯಿ. 3 ಲಕ್ಷ 3 ಲಕ್ಷ 3 ಲಕ್ಷದ 1. ಸಣ್ಣ ಎಷ್ಟಾದ್ರೂ ಚಿಂತೆ ಇಲ್ಲ, ಕೂಗು. 15 ಲಕ್ಷ 15 ಲಕ್ಷ 15 ಲಕ್ಷದ 1. ಯಾರ್ರಿ ನೀವು? ನಾವೆಷ್ಟೇ ಲಕ್ಷ ಕೂಗಿದ್ರು ಅದ್ರ ಮೇಲೆ ಒಂದು ಅಂತ ಒಗ್ಗರಣೆ ಆಗ್ತಾ ಇದ್ದೀರಾ? ಯಾರು ಎಷ್ಟೇ ಕೂಗಿದ್ರು ಅದ್ರ ಮೇಲ್ 1 ಅಂತ ನಮಗೆ ಅಪ್ಪಣೆ ಆಗಿದೆ. ಅವ್ರಿಗೆ ಕೂಗೋಕೆ ಏನ್ರಿ ಆಗಿದೆ? ಅವ್ರೇನ್ ಬಾಯಲ್ಲಿ ಕಡುಬು ತುರ್ಕೊಂಡಿದಾರ? ಇದು ಸರ್ಕಾರಿ ಜಾಗ, ಅವ್ನ್ ಮಾವನ್ ಮನೆ ಅಲ್ಲ, ಮನಸ್ಸಿಗೆ ಬಂದಾಗ ನಡ್ಕೊಳಕ್ಕೆ. ನಮಸ್ಕಾರ. ಯಾರೆಲ್ಲ ಬೋಳಿಸಿದ್ದು? ಕ್ಷೌರದವನು. ಅಷ್ಟು ಗೊತ್ತಾಗಿಲ್ವ ನಂಗೆ? ಹೇಳ್ತಲೇ ಕೊಟ್ಟೆ. ತಿರುಪತಿ ಕೊಟ್ಟೆ. ಅದು ಬಿಟ್ರೆ ಇನ್ನೇನ್ ಕೊಡ್ತೀಯ ಅಲ್ಲಿ? ಕುಂತ್ಕ. ಎಲ್ಲಾದ್ರೂ ಉಂಟೆ. ನಿಮ್ ಮುಂದೆ ನಾನ್ ಕೂತ್ಕೊಳ್ಳೋದ? ನೀವು ಕೊಟ್ಟು ದುಡ್ಡಲ್ಲಿ ಓದಿ ನಾನು ಈ ಕುರ್ಚಿಲ್ ಕೂತಿದ್ದೀನಿ. ಆ ಋಣ ತೀರ್ಸಕ್ಕಾಗತ್ತಾ? ಅದನ್ನ ಬಾಯಲ್ಲಿ ಹೇಳ್ದೆ ಮಾಡ್ ತೋರ್ಸಿದ್ರೆ ಚೆನ್ನ. ಖಂಡಿತ. ಅಂತ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಈಗ ಬಂದೈತೆ ಮಗ. ನಮ್ಮೂರಾಚೆಗಿರೋ ಕ್ವಾರಿನ ನಮ್ ಬಿಳಿಗಿರಿ ತಗೋಬೇಕು ಅಂತ ಆಸೆ ಪಟ್ಟವನೇ. ಅದು ನಮಗ್ ಸಿಗಬಾರ್ದು ಅಂತ ಆ ಬೆಟ್ಟ ತಡಿತಾವನೆ. ನೀ ಹೆಂಗಾರ ಮಾಡಿ ಅದನ್ನ ನಮ್ ಬಿಳಿಗಿರಿ ಹೆಸರಿಗೆ ಮಾಡಿಸ್ಬಿಟ್ರೆ ನಮ್ಮ ಋಣನ ಸ್ವಲ್ಪ ಕಡಿಮೆ ಮಾಡ್ದಂಗ ಆಯ್ತದೆ. ಅಷ್ಟೇ ತಾನೇ? ಆಯ್ತು ಅಂತ ತಿಳ್ಕೊಳ್ಳಿ. ನೀವು ಹೊರಡಿ, ನಾನ್ ನೋಡ್ಕೋತೀನಿ. ಅಷ್ಟೇ ಸಾಲದು, ಯಾವ್ದಾದ್ರೂ ಒಂದ್ ಕೇಸ್ನಲ್ಲಿ ಬುಕ್ ಮಾಡಿ ಅವನ ಒಳಗಡೆ ಹಾಕಿಸ್ಬಿಡಿ. ಆಯ್ತು. ಥ್ಯಾಂಕ್ ಯು. ಕೈ ಇಳಿಸಿ, ಕುರ್ಚಿ ಮರ್ಯಾದೆ ಕೊಡಿ, ಕೂತ್ಕೊಳ್ಳಿ. ನಾವು ಬರ್ತೀವಿ ಕಣಮಗ, ಕುಂತ್ಕೊಳಪ್ಪ. ಹೇಳಿದ್ದು ಗೆಪ್ತಿ ಮಾಡಿಕೋ. ನಾವು ಆಚೆಗೆ ಹೋದ್ಮ್ಯಾಕೆ ಮರ್ತ್ಗಿರ್ತ್ಬಿಟ್ಟಿಯ. ತೆಗಿಲೋ. ಎಲ್ಲಾದ್ರೂ ಉಂಟೆ. ನಾನ್ ನಿಮ್ ಮುಂದೆ ಕೂತ್ಕೊಳ್ಳೋದ? ನಿಮ್ಮ ಅನ್ನ ತಿಂದು ಬೆಳೆದವನು ನಿಮ್ ಮುಂದೆ ಕೂತ್ಕೊಳಕ್ಕಾಗತ್ತಾ? ಇದು ಮಾತನಾಗಿರ್ಬಾರ್ದು, ಮನಸ್ಸಿನ ಒಳಗಡೆ ಇರ್ಬೇಕು. ಕೂತ್ಕೋ. ಪರವಾಗಿಲ್ಲ. ಕೂತ್ಕೊಳ್ಳಯ್ಯ. ಊರಾಚೆ ಒಂದ್ ಕಲ್ಲಿನ ಬೆಟ್ಟ ಐತಿ. ಹೌದು. ಅದನ್ನ ಮುತ್ಕನ್ ಕಡೆಯವ್ರು ತಗೋಬೇಕು ಅಂತ ಬೋ ಪ್ರಯತ್ನ ಮಾಡ್ತಾವ್ರೆ. ಗೊತ್ತು. ನಾನ್ ತಗೋಬಾರ್ದು ಅಂತ ನನ್ನ ಬೇರೆ ತಡಿತಾವ್ರೆ. ಅದು ಗೊತ್ತು. ಕೂತ್ಕೊಳ್ಳಯ್ಯ. ನಾನ್ ಕೂತಿರ್ಬೇಕಾದ್ರೆ ಪದೇ ಪದೇ ನೀನ್ ನಿಂತ್ಕೋತಾ ಇದ್ರೆ ಒಬ್ಬ ಅಧಿಕಾರನ ಅವಮಾನ ಮಾಡ್ದಂಗ ಆಯ್ಕಿಲ್ವಾ? ಅಂತ ಒಂದ್ ಕೆಟ್ಟ ಹೆಸರು ನನಗ್ ಬೇಕಾ? ನಿನಗ್ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ ಮನಸ್ನಾಗ ಏನಾದ್ರೂ ಇದ್ರೆ ಆ ಬೆಟ್ಟ ನನ್ನ ಹೆಸರಿಗೆ ಬರ್ಸ್ಬೋದು. ಆದ್ರೆ ಬೇರೆ ಯಾರಾದ್ರೂ ಅದನ್ನ ತಗೊಂಡ್ರೆ ಹುಷಾರ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಿನಗ್ ಬೇರೆ ಕೊಟ್ಬಿಟ್ಟೆ ಇದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಪುಟ್ಸ್ವಾಮಿ ಮಾತಾಡ್ತಾ ಇರೋದು. ಮುಂದಿನ ತಿಂಗಳು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ರಲ್ಲ ಸರ್, ಈ ತಿಂಗಳೇ ಮಾಡ್ಬಿಡಿ ಸರ್. ಇವತ್ತೇ ಮಾಡ್ಬಿಡಿ ಸರ್.
ಗಂಗಾ ಮಾತಾಡು ಗಂಗಾ ಅಯ್ಯೋ ಶಿವನೇ ವಿಷ ಮೈಗರ್ ಬಿಡದೆ ಅವ್ವ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಏನು ಪ್ರಯೋಜನ ಆಗಕ್ಕಿಲ್ಲ ಕಣವ್ವ. ಹಂಗನ್ಬೇಡಿ ಪಂಡಿತ್ರೆ, ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನ್ ಮಾತ್ರ ಬದುಕಿರಕ್ಕಿಲ್ಲ. ಹೆಂಗಾರ ಮಾಡಿ ಇವಳನ್ನ ಕಾಪಾಡಿ, ಅದಕ್ಕೆ ಏನ್ ದುಡ್ಡು ಬೇಕಾದ್ರೂ ನಾ ಕೊಡ್ತೀನಿ. ನನ್ ಕೈಲಿ ಏನೈತ್ ಮಗ, ಅದ್ಯಾವ್ರೆ ಕಾಪಾಡ್ಬೇಕು. ಅದ್ಯಾವ್ ಹೆಂಗ್ ಕಾಪಾಡ್ತಾನೆ ಪಂಡಿತ್ರೆ? ಇವ್ರಿಬ್ರು ಒಂದೇ ಚಪ್ಪುರದಾಗೆ ಒಬ್ಬನ್ ಕೈನಾಗೆ ತಾಳಿ ಕಟ್ಟಿಸ್ಕೊಂಡ್ರು. ಅಂದೇ ಊರ್ ಜನ ಎಲ್ಲ ಮಾತಾಡ್ಕೊಂಡ್ರು ಇವ್ರ ಮನೆಯಾಗೆ ಏನಾರು ಆಯ್ತದೆ ಅಂತ. ಅದೀಗಾಗದೆ ದ್ಯಾವಿ ಮುನ್ನಿಸ್ಕೊಂಡ್ರೆ ಹಿಂಗೆಲ್ಲ ಆಗೋದುಂಟು. ಈ ಮಗಿನ ಇಲ್ಲೇ ಕುಂಡ್ರಿಸ್ಬಿಟ್ಟು ಇವ್ರ ವಂಶದವ್ರು ಯಾರು ಬ್ರಹ್ಮಚಾರಿಗಳು ಒದ್ದೆ ಮೈನಾಗೆ ಕೆಂಡ ತುಳ್ದು ಅಮ್ಮನವ್ರ ಮನ್ಸನ್ನ ತಂಪು ಮಾಡಿದ್ರೆ ಈ ಮಗ ಬದುಕಬಹುದು. ಮನೆಗೆ ಯಾರು ಗಂಡಸರು ಇದ್ದಂಗಿಲ್ಲ. ಬ್ರಹ್ಮಚಾರಿಗಳಂತೂ ಇಲ್ವೇ ಇಲ್ಲ. ಇನ್ ಕೆಂಡ ಯಾರು ತುಳಿತಾರೆ? ಇವನದು ಬೆಣ್ಣೆಯಂಥ ಮನಸ್ಸು ಕಾಣದು ಬೇರೆಯವರ ದುಃಖ ಸಹಿಸನೋ ಇವನು ತನ್ನ ದುಃಖ ಹೊರಗೆ ತೋರನೋ ರಕ್ತ ಸಂಬಂಧಕ್ಕೆಂದು ಬೇಲಿ ಹಾಕೋರು ಇಲ್ಲ ಪ್ರೀತಿ ವಾತ್ಸಲ್ಯವನ್ನು ಕಿತ್ತುಕೊಳ್ಳೋರು ಇಲ್ಲ ನಿನ್ನ ಅರಿತವರು ಊರಲ್ಲಿ ಯಾರೂ ಇಲ್ಲ